ಹೌದು, ಆ್ಯಕ್ಚುಲಿ ನನಗೆ ಅವ್ರ ಮೊಮ್ಮಗಳು ಇಂದು ಶಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಒಂದು ಸತಿ ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದೆ, ತುಂಬ ಸತಿ ಹೇಳ್ತಾ ಇದೆ ಮನೆಗೆ ಹೋಗ್ಬೇಕು, ಅವ್ರ ಮನೆಗೆಲ್ಲ ಹೋಗಿದ್ದೆ, ಅಮ್ಮನ ಈ ಮನೆಯಲ್ಲಿ ಬಂದು ಭೇಟಿ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸಿಕ್ಕಿದಾಗ ನಾನು ಇಂದು ಮೆಸೇಜ್ ಮಾಡಿದ್ದೆ, ಎಷ್ಟು ಈಗಲೂ ಎಷ್ಟು ಎನರ್ಜಿ ಇದೆ ಮತ್ತು ಎಷ್ಟು ಇನ್ನೂ ನಾಲೆಡ್ಜ್ ಇದೆ, ಅಮ್ಮಗೆ ಮೀಟ್ ಮಾಡಬೇಕು ಹೋಗಿ ಅಂತೆಲ್ಲ ಡಿಸ್ಕಷನ್ ಮಾಡಿದ್ವಿ. ಬಟ್ ಮೀಟ್ ಮಾಡೋಕ್ಕೆ ಮುಂಚೆನೇ ಇವತ್ತು ಬೆಳಗ್ಗೆ ಈ ನ್ಯೂಸ್ ಕೇಳಿ ತುಂಬ ಬೇಜಾರಾಯಿತು. ನಮ್ಮ ಕನ್ನಡ ಲೈಕ್ ನಮ್ಮ ಇಂಡಸ್ಟ್ರಿಗೆ, ನಮ್ಮ ಇಂಡಿಯನ್ ಇಂಡಸ್ಟ್ರಿಗೆ ಒಂದು ರತ್ನ ಅಂತ ಹೇಳ್ಬೋದು. ಬಿ ಸರೋಜಾದೇವಿ ಅಮ್ಮ ಅವರು ಲೆಜೆಂಡ್ರಿ. ನಮಗೆ ಈಗ ಜಯಂತಿ ಅಮ್ಮ, ಲೀಲಾವತಿ ಅಮ್ಮ ಅವರೆಲ್ಲರನ್ನೂ ನಾವು ಕಳ್ಕೊಳ್ತಾ ಈಗ ಈ ಥರ ಒಂದು ರತ್ನ ಕಳ್ಕೊಂಡಿರೋದು ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸು. ಸೊ RIP, ರೆಸ್ಟ್ ಇನ್ ಪೀಸ್ ಹೇಳ್ಬೋದು. ಮತ್ತು ಅವ್ರ ಫ್ಯಾಮಿಲಿಗೆ ಈ ಒಂದು ದುಃಖನ ಭರಿಸೋವಂಥ ಶಕ್ತಿ ದೇವ್ರು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಏಕೆಂದರೆ ಕನ್ನಡ ಅಥವಾ ದಕ್ಷಿಣ ಭಾರತ ಕಂಡ ಅತ್ಯುನ್ನತ ಪೀಕ್ ನೋಡಿದಂಥ ನಟಿ. ಇನ್ನು ಆ ಸ್ಟಾರ್ಡಮ್ ಯಾರಿಗೆ ಸಿಗಲ್ಲ, ಯಾಕೆಂದರೆ ಡೈಲ್ಯೂಟ್ ಆಗಿದೆ ಇಂಡಸ್ಟ್ರಿ, ಮುಂಚಿನ ಥರ ಇಲ್ಲ. ಸೊ ಇಷ್ಟು ವರ್ಷ ನಾನು ಈ ಒಂದು ಡ್ಯೂರೇಷನ್ ಅಂತ ಇಷ್ಟು ಸಮಯ ಆಳಿದ್ದು ಐ ಥಿಂಕ್ ತುಂಬ ಕೆಲವೇ ಮಂದಿ. ನನ್ನ ಲೆಕ್ಕದಲ್ಲಿ ದಕ್ಷಿಣ ಭಾರತದ ಒನ್ ಆಫ್ ದ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು. ಯಾಕಂದರೆ ಹೀರೋಗಳು ಅವ್ರ ಡೇಟಿಗೆ ಕಾಯ್ತಾ ಇದ್ದ ಟೈಮ್ ಅದು. ಸೊ ಇವತ್ತು ನಮ್ಮ ಜೊತೆ ಇಲ್ಲ. ಆ್ಯಕ್ಚುಲಿ ಸಾರ್ಥಕದ ಜೀವನ ಅಂತ ಹೇಳಬೇಕು. ನಮ್ಮ ಜೊತೆ ಇಲ್ಲ. ಡೆಫಿನೆಟಾಗಿ ಇದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರ್ದಂಥ ನಷ್ಟ. ಅಯ್ಯೋ, ಸರೋಜಾದೇವಿಯವರು ನಮಗೆ ಭಾಳ, ನಮ್ಮ ಮಹಾತ್ಮ ಪಿಕ್ಚರ್ಸ್ಗೆ ಅವರು ಆಷಾಢಭೂತಿ ಅನ್ನೋ ಪಿಕ್ಚರ್ಲೆ ಆ್ಯಕ್ಟ್ ಮಾಡಿದರು. ಆವಾಗಲಿಂದ ನಮ್ಮ ಫ್ಯಾಮಿಲಿಗೆ ಭಾಳ ಹತ್ತಿರದವರು. ನಮ್ಮ ತಾಯಿಯವ್ರಿಗೂ ಅವ್ರಿಗೂ ಅಂಥ ಒಂದು ಸಂಬಂಧ ಇತ್ತು. ಅವರಿಬ್ಬರು ಒಂದು ಸಿಸ್ಟರ್ಸ್ ಥರ ಇದ್ದರು. ಯಾವಾಗಲೂ ನಮ್ಮ ತಾಯಿನ ಬೇಬಿ ಅಂತ ಕರೆಯೋದು. ಕರೆದು ಮನೆಯಲ್ಲೇ ಇಟ್ಕೊಂಡು 2 ದಿವಸ ಇಟ್ಟು ಕಳಿಸ್ತಿದ್ರು. ನಮ್ಮ ಎಲ್ಲರಿಗೂ, ನಮ್ಮ ಮುನ್ನೀರಾಗಿರ್ಬೋದು, ಜಗದೀಶ್ಗಾಗಿರ್ಬೋದು, ನಾನು, ಅಂಬರೀಷ ಎಲ್ಲ ಅವ್ರ ಮನೆಯಲ್ಲಿ ಎಷ್ಟೋ ದಿವಸ ತುಂಬ ಸಂತೋಷವಾದ ಕ್ಷಣಗಳನ್ನ ಕಳೆದಿದ್ದೀವಿ. ಆಕೆ ಒಬ್ಬ ಮಹಾನ್ ನಟಿ. ಯಾಕೆಂದರೆ ಅಚ್ಚ ಕನ್ನಡ ಮಾತಾಡೋವಂಥ ಒಂದು ಹೀರೋಯಿನ್. ಇವತ್ತಿಗೂ ಕಿತ್ತೂರು ರಾಣಿ ಚೆನ್ನಮ್ಮ ಡೈಲಾಗು ಕಪ್ಪ ಯಾಕೆ ಕೊಡಬೇಕು ಅನ್ನೋದು ಇನ್ಯಾರ ಕೈಲೂ ಹೇಳೋಕ್ಕಾಗಲ್ಲ. ಅದೊಂದು ಅವರು ಹೇಳಿರೋ ಸ್ಟೈಲ್ ಇದೆಯಲ್ಲ, ಅಂದರೆ ಅಂಥ ಆ್ಯಕ್ಟರ್ ಹಿಂದಿ, ತಮಿಳು, ತೆಲುಗು ಎಲ್ಲ ಭಾಷೆಯಲ್ಲೂ ಮಾಡಿದ್ದಾರೆ. ಒಂದೇ ಒಂದು, ನಾನು ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೊಡಬೇಕು ಅಂತ 3 ವರ್ಷದಿಂದ ಸರ್ಕಾರಕ್ಕೆ ಕಾಗದ ಎಲ್ಲ ಬರೆದಿದ್ದೆ, ಸೆಂಟ್ರಲ್ ಗೌರ್ಮೆಂಟ್ಗೆ. ಆದರೆ ಅದು ಆಗಲಿಲ್ಲ. ಆದರೂ ಅವರಿಗೆ ಪದ್ಮಭೂಷಣ್, ಪದ್ಮವಿಭೂಷಣ್ ಎಲ್ಲ ಬರೆದಿದೆ. ಮಹಾನ್ ತಾರೆ. ಏಕೆಂದರೆ 4 ಭಾಷೆಯಲ್ಲಿ ಒಂದು ವಿಜೃಂಭಣೆಯಿಂದ ಕೊನೆಯವರೆಗೂ ಯಾವತ್ತೂ ಅವ್ರು ಸೋಲೇ ನೋಡಿಲ್ಲ. ಆ ಥರ ಎಲ್ಲ ಆ್ಯಕ್ಟ್ರ್ಗಳ ಜೊತೆ ರಾಜ್ಕುಮಾರ್, MGR, ಶಿವಾಜಿ ಗಣೇಶನ್ ಹಿಂದಿನಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಒಂದು ಸಂದರ್ಭದಲ್ಲಿ ಅವರನ್ನು ಕನ್ನಡ ಚಿತ್ರರಂಗ ಯಾವಾಗಲೂ ಮರೆಯೋಕ್ಕಾಗೋದೇ ಇಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.